ಪ್ಯಾಂಕ್ರೆಟಿಸ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ಸರ್. ಏನ್ ಸರ್ ಇದು, ಹೇಗೆ ಬರುತ್ತೆ ಈ ಕಾಯಿಲೆ? ಆದ್ಮೇಲೆ ಹೊಟ್ಟೆದಲ್ಲಿ ನೋವು ಶುರು ಆಗುತ್ತೆ. ಅದನ್ನ ಟೈಲೆಂಡ್ ಕಟ್ ಮಾಡಬೇಕು ಅಂತಾರೆ, ಆಪರೇಷನ್ ಮಾಡಬೇಕು ಅಂತಾರೆ. ಸರ್ಟನ್ ಇದೆ ಏನು ಮೆಡಿಕೇಶನ್ಸ್, ಆದ್ರೆ ಇದಕ್ಕೆ ಮಾತ್ರ ವರ್ಲ್ಡಲ್ಲಿ ಇಲ್ಲ. ಇದು ನನ್ನ ಹತ್ರ ಇದೆ ಅಂತ ನಾನು ಒಂದು ಹೆಮ್ಮೆ. ಅಂದ್ರೆ ಇಷ್ಟು ಪವರ್ ಇದೆ ನಮ್ಮ ಆಯುರ್ವೇದದಲ್ಲಿ. ಪರ್ಟಿಕ್ಯುಲರ್ ಇದು ಬರೋದಕ್ಕೆ ರೀಸನ್ ಅನ್ನೋದೇನಾದ್ರು ಕೂಡ ಐಡೆಂಟಿಫೈ? ರೀಸನ್ ಆಲ್ಕೋಹಾಲ್ ಇದೆ, ಇನ್ನೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಶರೀರದಲ್ಲಿ. ಸರ್, ಈ ಕಿಡ್ನಿ ಸ್ಟೋನ್ ಅಂತೆಲ್ಲ ಆಗುತ್ತೆ ಅಂತಾರಲ್ಲ, ಅದೆಲ್ಲವೂ ಕೂಡ ಇದರ ಅಂಡರ್ಗೆ ಬರುತ್ತಾ? ನಮಸ್ಕಾರ ವೀಕ್ಷಕರೇ, ಎಂದಿನಂತೆ ನಿಮ್ಮ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿಯನ್ನು ಇಟ್ಕೊಂಡು ಒಂದಷ್ಟು ಆರೋಗ್ಯದ ಬಗ್ಗೆ ನಿಮ್ಮ ಹೆಲ್ತ್ ಕಾನ್ಶಿಯಸ್ನ ಹೇಗೆ ಮೇಂಟೈನ್ ಮಾಡೋದು, ಜೊತೆಗೆ ಅವಶ್ಯಕತೆ ಇದ್ದರೆ ಟ್ರೀಟ್ಮೆಂಟ್ನ ಬಗ್ಗೆ, ಇದೆಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಮಿರಾಕಲ್ ಡ್ರಿಂಕ್ಸ್ನ ಸಂಸ್ಥಾಪಕರಾದಂಥ ಡಾಕ್ಟರ್ ರಾಜು ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಇವತ್ತು ನಾನು ನಿಮ್ಮ ಹತ್ರ ಲಾಸ್ಟ್ ಟೈಮು ನಾವು ಮಾತನಾಡಿದ್ದು, ಬಟ್ ಅದ್ರ ಬಗ್ಗೆ ಸಾಕಷ್ಟು ಇನ್ನೂ ಜನರಿಗೆ ಡೌಟ್ಗಳಿದೆ, ಒಂದಷ್ಟು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಪ್ಯಾಂಕ್ರೆಟಿಸ್ ಬಗ್ಗೆ ಒಂದಷ್ಟು ಮಾತಾಡಿ ತುಂಬ ತಿಂಗಳುಗಳ ಹಿಂದೆ ನೀವು ಮಾತಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಮೊದಲಿಗೆ ಎಷ್ಟೋ ಜನಕ್ಕೆ ಪ್ಯಾಂಕ್ರೆಟಿಸ್ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಸರ್. ಏನು ಸರ್ ಇದು, ಹೇಗೆ ಬರುತ್ತೆ ಈ ಕಾಯಿಲೆ? ಕೆಲವರು ನನ್ನ ಹತ್ರ ಬರ್ತಾರೆ ಪೇಷಂಟ್ಸ್, ಯಾವಾಗಲೂ ಹೊಟ್ಟೆ ನೋಡ್ತೈತೆ. ಸೊ ಆದರೆ ಅವರು ಎಲ್ಲ ಟೆಸ್ಟ್ ಮಾಡಿಸ್ಕೊಂಡಿರ್ತಾರೆ. ಆ ಡೈಜೆಸ್ಟಿವ್ ಎನ್ಸೈಮ್ಸ್, ಲೈಪೇಸ್ ಮತ್ತು ಅಮೈಲೇಸನ್ನು ಟೆಸ್ಟ್ ಮಾಡಿಸ್ಕೊಂಡಿರೋದು. ಈ ಲೈಪೇಸು ಅಮೈಲೇಸ್ ಅನ್ನೋದು ಡೈಜೆಸ್ಟಿವ್ ಎನ್ಸೈಮ್ಸು. ಅಂದರೆ ನಾವು ಡೈಜೆಷನ್ ಆಗಬೇಕಂದ್ರೆ ಆ ಒಂದು ಎನ್ಸೈಮ್ಸ್ ಬೇಕು. ಸೊ ಅದು ಉತ್ಪತ್ತಿ ಮಾಡೋದು ಪ್ಯಾಂಕ್ರಿಯಾಸ್ ಅನ್ನೋ ಒಂದು ಆರ್ಗನ್, ಗ್ಲ್ಯಾಂಡು. ಸೊ ಆ ಗ್ಲ್ಯಾಂಡಲ್ಲಿ ಇದು ಏನಂತಾರೆ, ಆ ಗ್ಲ್ಯಾಂಡಲ್ಲಿ ಈಗ ಇದು ಕೈ ಗ್ಲ್ಯಾಂಡ್ ಔಟ್ಸೈಡ್ದನ್ನ ಕೆಲಸ ಏನು ಮಾಡ್ತೈತೆ ಅದನ್ನು ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತೀವಿ. ಒಳಗಡೆನ ಕೆಲಸನ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತೀವಿ. ಆ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಟೆಕ್ನಿಕಲಿ ಹೇಳ್ಬೇಕಂದ್ರೆ ಅದು ಡಿಸ್ಟರ್ಬೆನ್ಸ್ ಆಯಿತು ಅಂದರೆ ಇವು ಡೈಜೆಸ್ಟಿವ್ ಎನ್ಸೈಮ್ಸ್ ಇದಾಗುತ್ತೆ. ಆವಾಗ ಕರಗಲ್ಲ ಅಂದಮೇಲೆ ಹೊಟ್ಟೆದಲ್ಲಿ ನೋವು ಶುರುವಾಗುತ್ತೆ. ಆಮೇಲೆ ಬೆನ್ನು ಶುರುವಾಗುತ್ತೆ. ಅದೊಂದು ಒಂದೊಂದು ಟೈಮು ಅದು ಆರ್ಗನ್ ಇದಾದಾಗ ಅದ್ರ ಮೇಲೇ ಒಂದೊಂದು ಟೈಮು ಒಂಥರ ನಾಡ್ಯೂಲ್ಸ್ ಬೆಳ್ಕೊಳ್ತೈತೆ. ಅದನ್ನು ಟೈಲೆಂಡನ್ನ ಕಟ್ ಮಾಡಬೇಕು ಅಂತಾರೆ, ಆಪರೇಷನ್ ಮಾಡಬೇಕು ಅಂತಾರೆ. ಬಟ್ ವರ್ಲ್ಡಲ್ಲಿ ಏನೇ ತೊಂದರೆ ಬಂದ್ರೂ ನೋವಿಂದ ದೂರ ಇಡೋದಕ್ಕೆ ಸರ್ಟನ್ ಇದಿದೆ ಏನು ಮೆಡಿಕೇಶನ್ಸ್ ಇವೆಲ್ಲನ. ಆದರೆ ಇದಕ್ಕೆ ಮಾತ್ರ ವರ್ಲ್ಡಲ್ಲಿ ಇಲ್ಲ. ಇದೇ ಆರ್ಟಿಫಿಷಿಯಲಿ ಎನ್ಸೈಮ್ಸನ್ನು ಇದು ಮಾಡ್ತಾರೆ, ಅದನ್ನು ಸ್ಟೆಬಿಲೈಸ್ ಮಾಡೋದಕ್ಕೆ. ಆದರೆ ಆ ನೋವಿಂದ ನರಳ್ತಾ ಇರ್ತಾರೆ. ಒಂದೊಂದು ಟೈಮ್ ದಪ್ಪ ಆಗೋಗ್ಬಿಡ್ತಾರೆ, ಒಂದೊಂದು ಟೈಮ್ ಸಣ್ಣ ಆಗ್ತಾರೆ. ಸೊ ಈ ರೀತಿ ನನ್ನಲ್ಲಿ ಆಶ್ಚರ್ಯ ಹೇಳ್ಬೇಕು ಅಂದರೆ 3 ವರ್ಷದ್ದು ಪೇಯ್ನು ಒಬ್ಬ ಹುಡುಗ ಹೇಳಿದ್ದು, ಮಿಸ್ಟರ್ ಹೆಗ್ಡೆ ಅಂತ, ಫ್ರಮ್ ಉಡುಪಿ. 3 ದಿನದಲ್ಲೇ ಹೋಯ್ತು ಸರ್ ಅಂತ ಹೇಳಿದೆ. ಆಮೇಲೆ ಇದು ಹೇಳಿದ್ರು, ಸರ್ ನಾನು ನಂಬಲಿಲ್ಲ ಇದನ್ನು, ಅದು ಹೆಂಗೆ ಸಾಧ್ಯ ಆಗ್ತದೆ. ನಾನು ಎಷ್ಟು ಆಯುರ್ವೇದಿಕ್ ಹಾಸ್ಪಿಟಲ್ಸು, ಟಾಪ್ ಹಾಸ್ಪಿಟಲ್ಸ್, ನಾನು ಹೆಸರು ಹೇಳೋದಿಲ್ಲ, ಅಲ್ಲೆಲ್ಲ ಹೋಗಿದ್ದೆ. ಟಾಪ್ ಅಲೋಪತಿಕ್ ಡಾಕ್ಟರ್ಸ್ ಈಸ್ IT ಇಂಜಿನಿಯರ್, ಯಂಗ್ ಬಾಯ್, ಎಲ್ಲ ಕಡೆ ಹೋಗಿದ್ದೆ. ಎಲ್ಲಾನು ಅಂದರು ಇಷ್ಟೇ ಲೈಫ್ ಅಂತ. ಅಂಥದ್ರಲ್ಲಿ ನಿಮ್ದಾಯ್ತು. ನಂಗೆ ಡೌಟ್ ಬಂತು. ಮತ್ತೆ ತಿರುಗಿ 3 ದಿನ ಅದೇನು ಹೋಯ್ತು. ಮತ್ತೆ ನಾನು ಸ್ವಲ್ಪ ತಿನ್ನಕ್ಕಿಡಿದೆ, ಏನನ್ನ ಇದು ಬರುತ್ತಾ ಬರೀ ಅವ್ರು ಹೇಳಿರೋದಿದೆ. ಮತ್ತೆ ನೋಡಿದ್ರೆ ಮತ್ತೂ ಏನೂ ಬರಲಿಲ್ಲ. ಮತ್ತೆ 15 ದಿನ ಆದಮೇಲೆ ನಾನು ಇದ್ದಾಗೇನೆ ಟೈಮ್ ತೊಗೊಂಡು ಬಂದರು ಉಡುಪಿಯಿಂದ. ಸೊ ತಗೊಂಡು ಬಂದಾಗ ಶುರು ಮಾಡಿದ್ರು, ಸರ್ ಹಿಂಗೆ ಅಂತ. 15 ತಿಂಗಳಾದ್ಮೇಲೆ ಬಂದರು. ಆಮೇಲೆ ರಿಪೋರ್ಟು ತೊಗೊಂಡು ಬಂದರು 15 ದಿನದ್ದು. 2000 ಚಿಲ್ಲರೆ ಇತ್ತು ಲೈಪೇಸ್, ಆಲ್ಮೋಸ್ಟ್ ನಾರ್ಮಲ್ ಆಗಿತ್ತು. 70 ಒಳಗಡೆನೋ ಏನೋ ಬಂದಿದೆ. ಆಮೇಲೆ ಅಮೈಲೇಸನ ಸುಮಾರು ಒಂದು 200-190 ಮೇಲೆ ಇತ್ತು, ಅದು ನಾರ್ಮಲ್ ಆಗಿತ್ತು. ಆ ರೀತಿ ಇದಾಗುತ್ತೆ. ಸೊ ಇದು ಏನು ಅಂತಂದರೆ ಜನಕ್ಕೆ ಈಗ ಪಾಪ ಡಾಕ್ಟರ್ಸು ಏನು ಹೇಳ್ತಾರೆ, ಏನು ವಿಜ್ಞಾನ ಇದೆ ಆ ವಿಜ್ಞಾನ ಲೆವೆಲ್ವರೆಗೆ ಅವರು ಮಾತಾಡೋದು.
ಅದ್ರ ಮೇಲೆ ಮಾತಾಡಕ್ಕೆ ಹೋಗಲ್ಲ. ಹೌದು. ಸೊ ವಿಜ್ಞಾನದ್ದು ಇದಾಯ್ತು ಅಂತಂದ್ರೆ ಅವ್ರು ಹೇಳ್ತಾರೆ ಇಷ್ಟೇ ಅಂತ. ಈಗ ನಾನು ಅತಿಶಯೋಕ್ತಿ ಅಲ್ಲ, ಎಲ್ಲ ಅದನ್ನ ಇದಾದಾಗ ಇದು ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹೌದು. ಅಷ್ಟು ಚೆನ್ನಾಗಾಗ್ತದೆ ಇದು. ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಜಸ್ಟ್ ತಗೊಂಡು ಒಂದು 3 ದಿನಕ್ಕೆ. ಮೊನ್ನೆ ಒಂದು ಉದಾಹರಣೆ, ಒಂದು ಪೇಷಂಟ್ ಹೇಳ್ತೀನಿ. ದೊಡ್ಡ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಅಲ್ಲಿ ಹೋದ್ರು. ಅವರು ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಆಪರೇಷನ್ ಮಾಡ್ಬೇಕಂದ್ರೆ ಗೊತ್ತಲ್ಲ, ಎಲ್ಲ ಮಿಡ್ಲ್ ಕ್ಲಾಸ್ ಹಣ ಇಮಿಡಿಯೇಟ್ಲಿ ಸರ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸರ್ ಹಣ ಸರ್ ಮಾಡ್ಕೊಡ್ತೀವಿ ಅಂದ್ಕೊಂಡು ಡೈರೆಕ್ಟ್ ಆಗಿ ಆ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಡೈರೆಕ್ಟ್ ನಮ್ಮ ಆಫೀಸ್ ಕೋಇನ್ಸಿಡೆಂಟ್ಲಿ ಅವತ್ತು ನಾನಿದ್ದೆ. ಭಯಂಕರ ಪೇಯ್ನು, ಅವರ ಆಲ್ಕೋಹಾಲ್ ಇಂದ ಆಗಿದ್ದು ಪ್ರಾಬ್ಲಮ್. ಸೊ ಭಯಂಕರ ಪೇಯ್ನ್ ಇತ್ತು. ನನ್ನ ಹತ್ರ ಬಂದರು ಅವರ ಹೆಂಡತಿ, ಮಗು, ಮತ್ತೆ ಆ ಹೆಂಡತಿಯವರ ಅಣ್ಣ, ಬ್ರದರು. ಸೊ ಏನಾದರೂ ಕೊಡ್ರಿ ಸರ್, ಈಗ ಹೊಟ್ಟೆ ನೋವು ಹೋಗ್ಬೇಕು ಅಂತ. ನಾನೇನು ಅಂದರೆ ಒಂದೊಂದು ಟೈಮು ನಾನು ನೋಡಿದ್ದೀನಿ 6 ಗಂಟೆಗೆ ಕಿಡ್ನಿ ಸ್ಟೋನ್ ಪೇಯ್ನ್ ಹೋಗಿತ್ತು ಅಂತ ಕೇಳಿದ್ದೆ. ಇಂಥ ಪೇಷಂಟ್ ಫಸ್ಟ್ ಟೈಮ್ ನಂಗೆ ಸಿಕ್ಕಿದ್ದು. ಅಕ್ಯೂಟ್ ಪೇಯ್ನಲ್ಲೇ ನನ್ನ ಹತ್ರ ಬಂದಿರೋರು ಡೈರೆಕ್ಟ್ ಹಾಸ್ಪಿಟ್ಲಿಂದ. ಇಮಿಡಿಯೇಟ್ಲಿ ನನ್ನ ಔಷಧಿನ 3 ಆಂಟಿ ಏಜಿಂಗು, ಕಾರ್ಡಿಯೋವ್ಯಾಸ್ಕ್ಯುಲರ್, ಇಮ್ಯೂನ್ ಕೇರ್ ಮಿಕ್ಸ್ ಮಾಡಿ ಕೊಡು ಅಂತ ನಮ್ಮ ಹುಡುಗಗೆ ಹೇಳಿದೆ. ಸೊ ಕೊಟ್ಟರು, ನಾನು ನಂಬರ್ ಕೊಟ್ಟೆ ಅವರಿಗೆ. ನನಗೆ ರಿಯಾಕ್ಷನ್ಸ್ ನೋಡ್ಬೇಕು. ಅದು ಯಾವ ರೀತಿ ಹೇಳಿದ್ದಾರೆ ಅಂತಂದ್ರೆ, ಮೊಬೈಲ್ ಕೊಡಪ್ಪ, ಐ ವಿಲ್ ರೀಡ್ ಔಟ್. ಅದೊಂದು ಜನಕ್ಕೆ ಖಂಡಿತ. ಸೊ ಯಾವ ರೀತಿ ಅವ್ರು ಹೇಳಿದಾರೆ ಅಂದ್ರೆ ಖಂಡಿತ ಸರ್, ನಾನು ಅದನ್ನ ಶೇರ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಜನಕ್ಕೆ ಕಾನ್ಫಿಡೆನ್ಸ್ ಅನ್ನೋದು ಕರೆಕ್ಟ್ ಸರ್ ಮೂಡಿಸ್ಬೇಕು. ಕರೆಕ್ಟ್ ಸರ್. ಏನು ಅಂತಂದ್ರೆ ಆ ಒಂದು ಖುಷಿ ಹೆಂಗಾಗುತ್ತೆ ಅಂದ್ರೆ ಇದರಿಂದ. ಸೊ ಅವತ್ತೇನು ಔಷಧಿ ಕೊಟ್ಟೆ, ಅದು ಕೊಟ್ಟಿದ್ದು 15 ಜನವರಿ. ಹಾಯ್ ಸರ್, ಟುಡೇ ಮಾರ್ನಿಂಗ್ ಜಗದೀಶ್ ಅನ್ನೋ ಪೇಷಂಟ್ನ ಕರ್ಕೊಂಡು ಬಂದಿದ್ವಿ. ನೀವು ಮಾರ್ನಿಂಗು 3 ಸಿರಪ್ ಕುಡಿಯೋಕ್ಕೆ ಕೊಟ್ಟಿದ್ರಿ. ಹೊಟ್ಟೆ ನೋವು ಕಡಿಮೆ ಆಗಿತ್ತು, ಬಟ್ ಈವ್ನಿಂಗ್ ಸ್ವಲ್ಪ ಹೊಟ್ಟೆ ನೋವು ಬಂತು. ಬಟ್ ನಾವು ಪರವಾಗಿಲ್ಲ, ಕಂಡೀಷನ್ ಆರಾಮೇ ಇದ್ದಾರೆ. ಬಟ್ ಸ್ವಲ್ಪ ಫೀವರ್ ಇದೆ ಸರ್, ಕ್ರಾನಿಕ್ ಫೀವರ್ ಇತ್ತು ಅವರಿಗೆ. ನೆಕ್ಸ್ಟ್ ಆಮೇಲೆ ಪ್ಯಾಂಕ್ರೆಟಿಕ್ ಪೇಷಂಟ್ ಅಂತ ಬರೆದ್ರು. ದಟ್ ವಾಸ್ ಆನ್ 15 ಜನವರಿ, ದ ಡೇ ಡೈರೆಕ್ಟ್ ಹಾಸ್ಪಿಟಲ್ ಮೆಡಿಕಲ್ ಕಾಲೇಜ್. ನೆಕ್ಸ್ಟ್ ನೋಡ್ರಿ 18, 3 ದಿನಕ್ಕೆ ನಾನು ಹೇಳಿದ್ದೆ. ನಾನು 3 ದಿನ ಅಂದ್ರೆ ಮ್ಯಾಕ್ಸಿಮಮ್ ಪೀರಿಯಡ್ ನೋಡ್ರಿ. 3 ದಿನಕ್ಕೆ ರಿಪೋರ್ಟ್ ಹಾಕಿದ್ರು. ರಿಪೋರ್ಟ್ ಹಾಕಿದ್ಮೇಲೆ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಕೊಟ್ಟಿರೋ ಮೆಡಿಸನ್ ಇಂದ ತುಂಬ ಕಂಟ್ರೋಲ್ ಆಗಿದೆ ಸರ್. ಪ್ಯಾಂಕ್ರಿಯಸ್ಸು 4 ಡೇಸ್ಗೆ ಕಂಟ್ರೋಲ್ ಆಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಅವ್ರ ನಂಬರ್ ಕೊಟ್ಟಿದ್ದಲ್ಲಿ ಪ್ಯಾಂಕ್ರಿಯಸ್ 4 ಡೇಸ್ ಅಂತಾನೆ ಇಟ್ಕೊಂಡಿದ್ದೀನಿ. ಸೊ ಯಾಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂತಂದ್ರೆ, ತಲೆ ಕೆಡ್ಸ್ಕೊಂಡ್ ಹೋಗ್ಬಾರ್ದು. ಅವ್ರು 100% ಚೆನ್ನಾಗ್ತಾರೆ, 100% ಚೆನ್ನಾಗ್ತಾರೆ. ಈ ನಾನು ಏನು ಡೆವಲಪ್ ಮಾಡಿದ್ದೀನಿ ಒಂದೊಂದು ಟೈಮ್ ನನಗೆ ಗೊತ್ತಿಲ್ಲ ಯಾವ ರೀತಿ ಇದು ಆರ್ಗನ್ಗೆ ಪೋಷಣೆ ಮಾಡುತ್ತೆ ಅಂತ. ಇದು ಪೋಷಣೆ. ಈಗ ನೋಡ್ರಿ, ನಾನು ಡಯಟ್ ಹೇಳಿದಿರಿ, ಇದು ಡಯಟ್ ಇಲ್ಲ, ಇಮಿಡಿಯೇಟ್ಲಿ ತಗೊಂಡ್ರೆ ತಕ್ಷಣ ಯಾವ ರೀತಿ ರಿಸಲ್ಟ್ಸ್ ಬಂದಿದೆ ಅಂದ್ರೆ ಅಷ್ಟು ಪವರ್ಫುಲ್ ಇದೆ. ನಾನು ಇದು ರಿಸರ್ಚ್ ಮಾಡಿರೋ ಒಂದು ಔಷಧಿಯಲ್ಲಿ. ಆದ್ರಿಂದ ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆಮೇಲೆ ನನ್ನಲ್ಲಿ ಬಂದಾಗ ನಾನು ಹೇಳ್ತೀನಿ, ಸೇಮ್ ಡೇ ಎಲ್ಲ ಮೆಡಿಕೇಶನ್ ಬಿಟ್ಬಿಟ್ರಿ ಅಂತ ಹೇಳ್ತೀನಿ. ಎಸ್ಪೆಷಲಿ ಪ್ಯಾಂಕ್ರೆಟೈಟಿಸ್ ಅಲ್ಲಿ ಒಂದೊಂದು ಟೈಮು ಎಂಡೋಕ್ರೈನ್ ಗ್ಲ್ಯಾಂಡ್ ಇನ್ಸೈಡ್ ವರ್ಕ್ ಆಗಲ್ಲ, ಅಂದ್ರೆ ಬೀಟಾ ಸೆಲ್ಸ್ ಇದಾಗಲ್ಲ. ಇನ್ಸುಲಿನ್ ತಗೊಳ್ತಾ ಇರ್ತಾರೆ. 30 ಇನ್ಸುಲಿನ್ ಯೂನಿಟ್ ಬಿಡಿಸಿದ್ದೀನಿ. 28 ಬೆಳಗ್ಗೆ, ಈವ್ನಿಂಗ್ 27, 28, ಆಲ್ಮೋಸ್ಟ್ 60 ನಿಯರ್ ಬೈ 60 ಇನ್ಸುಲಿನ್. ಒಬ್ರು ಕಾರ್ತಿಕ್ ಗೌಡ್ ಅಂತನ ಏನೋ ಹುಡುಗ, 31 year old, ಹೆಂಗ್ ಆಗಿದ್ದಾರೆ ಅಂದ್ರೆ 1 ತಿಂಗಳಿಗೆ ಚೆನ್ನಾಗಿದೆ. 12 ಪಾಯಿಂಟ್ ಸಮಥಿಂಗ್ ಇದೆ HbA1c, 8 ಬಂದಿದೆ ವಿತೌಟ್ ಎನಿ ಮೆಡಿಕೇಶನ್ಸ್. ವಿತ್ ಮೈ ಟ್ರೀಟ್ಮೆಂಟ್ ಅಂಡ್ ಮೆಡಿಕೇಶನ್ಸ್. ಪ್ಯಾಂಕ್ರೆಟೈಟಿಸ್ ಪ್ರಾಬ್ಲಮ್ ಇದೆ. ಪ್ಯಾಂಕ್ರೆಟೈಟಿಸ್ ನ ಶುಗರ್ ಇರ್ತೈತೆ, ಕೆಲವರಿಗೆ ಇದು ಇರ್ತೈತೆ. ಸರಿ, ಕಿಡ್ನಿ ಸ್ಟೋನ್ ಅಂತೆಲ್ಲ ಆಗುತ್ತೆ ಅಂತಾರಲ್ಲ, ಅದೆಲ್ಲವೂ ಕೂಡ ಇದ್ರ ಅಂಡರ್ಗೆ ಬರುತ್ತಾ? ಅದು ಸಪರೇಟ್? ಅದು ಸಪರೇಟ್. ಅದಂತೂ ಅನ್ಥಿಂಕಬಲ್. ರೀಸೆಂಟ್ಲಿ ನಾನು ಇನ್ನೂ ಅದು ವೈರಲ್ ಮಾಡಿಲ್ಲ. ಆ ಕಿಡ್ನಿ ಸ್ಟೋನು ಇದನ್ನ
ತಗೊಂಡ್ ಬಂದಿದ್ದೆ ತೋರ್ಸೋದಕ್ಕೆ ನನಗೆ. ಓಕೆ. ಅದು ತಗೊಂಡ್ ಬಂದು ಅದನ್ನ ಫೋಟೋ ತಗೊಂಡು ಅದನ್ನ ಇದು ಮಾಡ್ಕೊಂಡೆ. ಅದು ಕಿಡ್ನಿ ಸ್ಟೋನ್ ಇನ್ನೊಂದು ಎಪಿಸೋಡಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಯಾಕೆಂದ್ರೆ ಏನೇ ನಾವು ಹೇಳಿದ್ರು ಸಹ ಹೌದು ಜನಕ್ಕೆ ಮನದಟ್ಟಾಗಬೇಕು. ಹೌದು. ಆ ಜನರನ್ನ ನೋವು ನಿಂದ ಆಚೆ ಬರಿಸ್ಬೇಕು. ಕರೆಕ್ಟ್ ಸರ್, ಕರೆಕ್ಟ್ ಸರ್, ಅದು ಇಂಪಾರ್ಟೆಂಟ್. ಓಕೆ ಸರ್, ಇದಕ್ಕೇನು ವಯೋಮಿತಿ ಏನಾದ್ರು ಇದೆಯಾ ಸರ್ ಪ್ಯಾಂಕ್ರೆಟಿಸ್ಗೆ? ಏನೂ ಇಲ್ಲ. ಒಂದು ಮಗು, ಹೆಣ್ಣು ಮಗು, 8 ವರ್ಷ, ಎಲ್ಲ ಫುಲ್ಲು ಹೊಟ್ಟೆ ನೋವು, ಎಲ್ಲ ಕಡೆ ತೋರಿಸ್ತಾರೆ. JSS ಮೆಡಿಕಲ್ ಕಾಲೇಜು, ಆಮೇಲೆ ಆಯುರ್ವೇದಿಕ್ ಮೆಡಿಕಲ್ಗೆ JSS ಎಲ್ಲ ತೋರಿಸ್ತಾರೆ. ಕೊನೆಯಲ್ಲಿ ನೆಕ್ಸ್ಟ್ ಹೇಳಿದರೆ ನೀವು ಚೆಕ್ ಮಾಡಿಸ್ರಿ ಅಂತ ಅಬ್ಡಾಮಿನಲ್ ಸ್ಕ್ಯಾನ್ ಮಾಡಿದರೆ ಕ್ರಾನಿಕ್ ಪ್ಯಾಂಕ್ರೆಟಿಟಿಸ್ ಅಂತ ಬಂತು. ಯು ಕಾಂಟ್ ಇಮ್ಯಾಜಿನ್. ಅದು ಯಾರು ಹೇಳಿದ್ರೋ ಗೊತ್ತಿಲ್ಲ, ಸ್ಟ್ರೈಟ್ ಇಲ್ಲಿ ಬಂದಿದೆ. 1 ತಿಂಗಳಿಗೆ ಅದು ಕ್ಲಿಯರ್ ಆಗಿದೆ. ಪ್ಲಸ್ ಆ ರಿಪೋರ್ಟ್ ಮಾಡಿಸಿ ಅದು ತಗೊಂಡು ಬಂದಿದ್ರು ಆ ಮಗುಗೆ. 1 ತಿಂಗಳಿಗೆ ನೆನ್ನೆ ಡಿಸಪಿಯರ್ ಆಗಿದೆ. ಓಕೆ. ನನಗೂ ನನ್ನ ಮಕ್ಕಳು ಎಲ್ಲ ರೆಕಾರ್ಡ್ಸ್ ನೋಡಿದ್ಮೇಲೆ ನಾನು ನೋಡುದು ಆ ರೀತಿ ಕ್ಲಿಯರ್ ಆಗಿದೆ. ವಯೋಮತಿ ಇಲ್ಲ. ಆಮೇಲೆ ಆಲ್ಕೋಹಾಲ್ನವ್ರಿಗೂ ಬರುತ್ತೆ, ಆಮೇಲೆ ನಾನ್ ಆಲ್ಕೋಹಾಲಿಕ್ನವ್ರಿಗೂ ಬರುತ್ತೆ. ಹೇಗೆ ಅಂತ ಹೇಳಕ್ಕಾಗಲ್ಲ. ಬಟ್ ಏನು ಚಿಂತೆ ಮಾಡಬೇಕಾಗಿಲ್ಲ, ವಾಸಿ ಆಗುತ್ತೆ. ವಾಸಿ ಅಂದ್ರೆ ನಾನು ವರ್ಡ್ಸ್ ಹೇಳಬಾರ್ದು, ಅವರೇ ಅನುಭವ ಪಟ್ಕೊಳ್ಬೇಕು. ಪರ್ಟಿಕ್ಯುಲರ್ ಇದು ಬರೋದಕ್ಕೆ ರೀಸನ್ ಅನ್ನೋದೇನಾದ್ರು ಕೂಡ ರೀಸನ್ ಆಲ್ಕೋಹಾಲ್ ಇದೆ. ದಟ್ ಇಸ್ ಆಲ್ಕೋಹಾಲಿಕ್ ಪ್ಯಾಂಕ್ರೆಟಿಸ್ ನಾನು ತುಂಬಾ ಜನಕ್ಕೆ ನೋಡಿದ್ದೀನಿ. ಇನ್ನೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಶರೀರದಲ್ಲಿ. ಮೋರ್ ದೆನ್ 80 ಆರ್ಗನ್ಸ್ ಕೆಲಸ ಮಾಡ್ತದೆ. ಯಾವುದೋ ಗ್ರೂಪ್ ಆಫ್ ಆರ್ಗನ್ಸ್ ವರ್ಕ್ ಮಾಡಲ್ಲ. ವರ್ಲ್ಡ್ ಅಲ್ಲಿ ಆ ಆರ್ಗನ್ಸ್ ಯಾವ ವರ್ಕ್ ಮಾಡಲ್ಲ, ಅವನ ಎನ್ಸೈಮ್ ಏನು, ಸಾರಿ ಹಾರ್ಮೋನ್ಸ್ ಏನು ಉತ್ಪತ್ತಿ ಮಾಡುತ್ತೆ ಅದು ಗೊತ್ತಿಲ್ಲ. ಅದು ಗೊತ್ತಿದ್ರೆ ವರ್ಲ್ಡ್ ಅಲ್ಲಿ ಅದು ಕರೆಕ್ಷನ್ ಮಾಡ್ತಾರೆ. ಹೇಳ್ಬೇಕಂದ್ರೆ ವರ್ಲ್ಡ್ ಅಲ್ಲಿ ನಂಬರ್ 1 ಮೆಡಿಕಲ್ ಸ್ಕೂಲ್ ಇನ್ ದ ವರ್ಲ್ಡ್ ಈಸ್ ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ ಇನ್ ಬಾಸ್ಟನ್. ಅವರಲ್ಲೂ ಇದಿಲ್ಲ. ಇದು ನನ್ನ ಹತ್ರ ಇದೆ ಅಂತ ನಾನು ಒಂದು ಹೆಮ್ಮೆ. ಅಂದ್ರೆ ಇಷ್ಟು ಪವರ್ ಇದೆ ನಮ್ಮ ಆಯುರ್ವೇದದಲ್ಲಿ, ನಮ್ಮ ಏನ್ಸಿಯಂಟ್ ಮೆಡಿಕಲ್ ಸೈನ್ಸ್ ಅಲ್ಲಿ ಅನ್ನೋದು ಒಂದು ಹೆಮ್ಮೆ. ಅದರ ಆಧಾರದ ಮೇಲೆ ನಾನು ಇದನ್ನ ರಿಸರ್ಚ್ ಮಾಡೋದು. 6ನೇ ಔಷಧಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು. ಓಕೆ ಸರ್, ಇದರಲ್ಲಿ ನೀವು ಹೇಳೋ ಹಾಗೆ ಪ್ರತಿಯೊಂದು ಟ್ರೀಟ್ಮೆಂಟ್ಗೂ ಕೂಡ ಯೋಗ, ಮೆಡಿಟೇಷನ್ ಅನ್ನೋಂಥದ್ದು, ಇದಕ್ಕೂ ಏನಾದ್ರು ಅದಕ್ಕೆ ಎಲ್ಲಕ್ಕೂ ನಾನು ಡಿಫೈನ್ ಮಾಡಿಬಿಟ್ಟಿದ್ದೀನಿ. ನಮ್ಮ ಏನ್ಸಿಯಂಟ್ ಮೆಡಿಕಲ್ ಸೈನ್ಸ್ ಅಲ್ಲಿ ನಮ್ಮಲ್ಲಿ ಆಯುರ್ವೇದ ಅಂದ್ರೆ ಏನು? ಆಯುರ್ವೇದ, ಆಯುರ್ ನಮ್ಮ ಜೀವನದ ಇದನ್ನ ಏನು ವೇದ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಹೋಲಿಸ್ಟಿಕ್. ಇದು ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಈಸ್ ಆಹಾರ, ಯೋಗ. ಯೋಗದಲ್ಲಿ ಮೇನ್ಲಿ ನಾನು ಪ್ರಮೋಟ್ ಮಾಡೋದು ಮೆಡಿಟೇಷನ್ ಮತ್ತೆ ಪ್ರಾಣಾಯಾಮ. ಮೆಡಿಟೇಷನ್ ಏನು, ಸೈಂಟಿಫಿಕಲಿ ಸ್ಪೀಕಿಂಗ್ ಇಂಟರ್ನಲ್ ಆರ್ಗನ್ಸ್ ನ ಸ್ಟಿಮ್ಯುಲೇಟ್ ಮಾಡೋಕ್ಕೆ ಹೈಪೋಥಾಲಮಸ್ ಗ್ಲ್ಯಾಂಡ್. ಆಮೇಲೆ ಪ್ರಾಣಾಯಾಮದ ನಾನು ಏನಕ್ಕೆ ಯೂಸ್ ಮಾಡ್ತೇನೆ? ಟು ಇನ್ಕ್ರೀಸ್ ಆಕ್ಸಿಜನ್ ಇಂಟೇಕ್ ಲಂಗ್ಸ್, ಇದಕ್ಕೆ ಅದರ ಎಕ್ಸಸೈಸ್ಗೆ. ಸೊ ಆದ್ರಿಂದ ಅದು ಮ್ಯಾಂಡೇಟ್ರಿ, ಮಾಡಿಸ್ತೀನಿ ನಾನು. ಅದನ್ನ ನನ್ನ ಬುಕ್ಕಲ್ಲಿ ಬರೆದು ಬಿಟ್ಟಿದ್ದೀನಿ. ಫಸ್ಟ್ ಸ್ಟೆಪ್ ಏನು, ಸೆಕೆಂಡ್ ಸ್ಟೆಪ್ ಏನು, ಥರ್ಡ್ ಸ್ಟೆಪ್ ಏನು. ಅದರಲ್ಲಿ ಫಸ್ಟ್ ಸ್ಟೆಪ್ ಮೆಡಿಸಿನ್ ತಗೊಳ್ಳೋದು ಖಾಲಿ ಹೊಟ್ಟೆನಲ್ಲಿ. ಸೆಕೆಂಡ್ ಸ್ಟೆಪ್ ಪ್ರಿಬಯೋಟಿಕ್ಸ್ ತಗೊಳ್ಳೋದು, ಬೆಳ್ಳುಳ್ಳಿ, ಶುಂಠಿ, ಮೆಂತೆ ಕಾಳು. ಥರ್ಡ್ ಸ್ಟೆಪ್ ಇದು ಮೆಡಿಟೇಷನ್ ಅಂಡ್ ಪ್ರಾಣಾಯಾಮ. ದೇರ್ ಆಫ್ಟರ್ ಎಕ್ಸಸೈಸು ಏನು. ಆಮೇಲೆ ದೇರ್ ಆಫ್ಟರ್ ಬಾಳೆದಿನ ರಸ. ಅದಾದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಪೂಜೆ ಮಾಡಿಕೊಂಡು ಇದು ಅಗಸೆ ಮಜ್ಜಿಗೆ. ಆಮೇಲೆ ಸೆಕೆಂಡ್ ಕೋರ್ಸ್ ಫ್ರೂಟ್ಸ್. ಅದಾದ್ಮೇಲೆ ಹಸಿವಿದ್ರೆ ತಿಂಡಿ. ಅದರಲ್ಲೂ ಅದೇನು 25% ಮೇಲೆ ತಿನ್ನಬಾರ್ದು ಅಂತ ಹೇಳ್ತೀನಿ. ಅನ್ನ, ಇದು ಏಕದಳ ಧಾನ್ಯಗಳು, ಅನ್ನ ಆಗಲಿ, ಜೋಳ ಆಗಲಿ, ಗೋಧಿ ಆಗಲಿ, ಏನೇ ಆಗಲಿ, ರಾಗಿ ಆಗಲಿ, ಸಿರಿಧಾನ್ಯ ಆಗಲಿ. ಯಾಕಂದ್ರೆ ಅವೆಲ್ಲ ಇದು ಅದರಲ್ಲೂ ಈ ಹಾರ್ಡ್ ಫುಡ್ಸ್ ನಾನು ಪ್ರಮೋಟ್ ಮಾಡಲ್ಲ. ಯಾರೇ ಆರೋಗ್ಯ ಇದ್ದಾರೆ ಎಸ್ಪೆಷಲಿ ಸಿರಿಧಾನ್ಯ ಮತ್ತೆ ರಾಗಿನ, ಯಾಕಂದ್ರೆ ಕರಗಲ್ಲ. ಅದು ಆರೋಗ್ಯವಾಗಿರೋರು ಕರಗುತ್ತೆ. ಇವನ್ ಆರೋಗ್ಯವಾಗಿರೋರು ಅಷ್ಟೇನೆ. ಈಗ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ 50% ಮೇಲೆ ತಿನ್ನಬಾರ್ದು. ಯಾಕಂದ್ರೆ ಅದು ಅಷ್ಟು ಕಂಡೆನ್ಸ್ಡ್ ಕಾರ್ಬೋಹೈಡ್ರೇಟ್ಸ್, ಶುಗರ್ಸ್. ಅದಕ್ಕೆ ತುಂಬಾ ಕಷ್ಟಪಡಬೇಕಂತ ಕರಗಿಸ್ಬೇಕು. ಸೊ ಇದೆಲ್ಲ ಸಾಫ್ಟ್ ಅನ್ನ ಹೇಳ್ತೀನಿ, ಗೋಧಿ ಹೇಳ್ತೀನಿ, ಜೋಳ ಹೇಳ್ತೀನಿ. ಜೋಳನು ಭಾರಿ ಸಾಫ್ಟ್ ವೆನ್ ಕಂಪೇರ್ ಟು ರಾಗಿ, ಸಿರಿಧಾನ್ಯ. ಸೊ ಇದಕ್ಕೆ ಸರ್, ಈಗ ಕೊನೆಯದಾಗಿ ಸರ್
ಪ್ಯಾಂಕ್ರಿಯಾಟಿಸ್ ಪೇಷಂಟ್ಗಳಿಗೆ ಏನು ಹೇಳ್ತೀರಿ ಸರ್? ಒಂದು ಪೇಷಂಟ್ ನಾನು ತೋರಿಸ್ತೀನಿ. ಹಾ, ಸರ್. ಯಾಕಂದ್ರೆ ಯಾವಾಗಲೂ ಅಷ್ಟೇನೆ ಜನಕ್ಕೆ ನಾನು ಪ್ರವಚನ ಕೊಡೋದು, ಹ್ಮ್ ಅನುಭವಿಗಳು ಅವರ ಅವರ ಅನುಭವ ಅನುಭವನ ಹೇಳೋದು, ಹೇಳ್ಬೇಕು. ಅವ್ರ ಹೌದು. ಖುಷಿನ, ಅದು ಲಾಟ್ ಆಫ್ ಡಿಫ್ರೆನ್ಸ್. ಸೊ ಅದರಲ್ಲಿ ಅವ್ರು ನೀವು ತೋರಿಸಿ, ಖಂಡಿತವಾಗಿ ಅಂಡ್ ಸರ್. ದೆನ್ ಏನಾಗ್ತದೆ, ಕಾನ್ಫಿಡೆನ್ಸ್ ಬರುತ್ತೆ. ಹ್ಮ್ ಎಷ್ಟೋ ಜನ ಬರ್ತಾರೆ ಸರ್, ನಿಮ್ಮ ಮಾತು ಕೇಳಿದ್ರೆ 50% ನಮ್ಮ ರೋಗ ಹೊರಟೋಗುತ್ತೆ ಅಂತ. ಕರೆಕ್ಟ್. ಸೊ ರಿಯಲಿ ನಮ್ಮ ಶರೀರ ಹ್ಮ್ ಅಷ್ಟು ಸ್ಟ್ರಾಂಗ್ ಇದೆ. ಹ್ಮ್ ಅದನ್ನು ಸ್ವಲ್ಪ ಸೋಪ್ ಹಾಕಿ ತೊಳಿಬೇಕು, ಹ್ಮ್ ಬಟ್ಟೆ ತೊಳೆದಂಗೆ. ಹ್ಮ್ ಆ ತೊಳೆದು ಐರನ್ ಮಾಡಿದ್ರೆ ಅದು ಮತ್ತೆ ಪರ್ಫೆಕ್ಟ್ ಆಗಿರ್ತದೆ. ಏನೋ ನೀವು ಶರ್ಟನ್ನ ಯಾವಾಗಲೂ ಅದೇ ಯೂಸ್ ಮಾಡ್ತಾ ಇದ್ರೆ ಕೆಟ್ಟದಾಗಿರ್ತದೆ. ಹೌದು. ನಮ್ದು ಶರೀರನೂ ಅದೇನೆ, ಏನೆಲ್ಲ ತಿಂದು ಕೊಳಕ್ ಮಾಡಿಕೊಂಡು ಅದೆಲ್ಲ ಇದು ಮಾಡಿದೀವಿ. ಅದರಿಂದ ಪಾಪ ಅವಿಗೆ ವರ್ಕ್ ಮಾಡಕ್ ಆಗ್ತಾ ಇಲ್ಲ. ಕರೆಕ್ಟ್. ನಾನು ಆ ರೀತಿ ನಾಡು ಭಾಷಣ ಹೇಳ್ಬೇಕಂದ್ರೆ. ಕರೆಕ್ಟ್ ಸರ್. ಸರ್, ಇಲ್ಲಿವರೆಗೂ ಪ್ಯಾಂಕ್ರಿಯಾಟಿಸ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಹಂಚ್ಕೊಂಡ್ರಿ. ಜೊತೆಗೆ ಪ್ಯಾಂಕ್ರಿಯಾಟಿಸ್ ಇಂದ ನಿಮ್ಮ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡು ತುಂಬಾ ಚೇತರಿಸ್ಕೊಂಡಿರುವಂಥವ್ರು ಕೂಡ ಅವ್ರ ಅನುಭವನೂ ಕೂಡ ಹಂಚ್ಕೊಂಡ್ರು ಈ ಮಧ್ಯದಲ್ಲಿ. ಸೊ ತುಂಬಾ ಧನ್ಯವಾದಗಳು ಸರ್. ನಮಸ್ತೆ. ಓಕೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಪ್ಯಾಂಕ್ರಿಯಾಟಿಸ್ ಅನ್ನುವಂಥದ್ದು ಬಂದವ್ರಿಗೆ, ಅನುಭವಿಸಿದವ್ರಿಗೆ ನಾವು ಇಲ್ಲಿ ಕೂತ್ಕೊಂಡು ನಾವು ಹೇಳ್ಬೋದು ಇವಲ್ಲಿ. ಬಟ್ ಅದನ್ನ ಅನುಭವಿಸಿ ಆ ಹೊಟ್ಟೆ ನೋವು ಬರುತ್ತಲ್ಲ, ಅದು ಬಂದಾಗ ಅದನ್ನ ಹೇಳಕ್ಕಾಗಲ್ಲ. ಸೊ ಅದು ಅನುಭವಿಸಿದವ್ರಿಗೆ ಅದರ ಕಾಯಿಲೆಯ ಮಹತ್ವ ಏನು ಅಂತ ಗೊತ್ತಾಗಿರುತ್ತೆ. ಇದಕ್ಕೆ ಈಗ ಆಲ್ರೆಡಿ ಮಿರಾಕಲ್ ಡ್ರಿಂಕ್ಸ್ ರಾಜು ಸರ್ ಅವರು ಅದಕ್ಕೆ ಯಾವ ರೀತಿಯಾದಂಥ ಒಂದು ಸಂಶೋಧನೆಗಳ ಮೂಲಕ ಅದಕ್ಕೆ ಆದಂಥ ಒಂದಷ್ಟು ಔಷಧಿಗಳನ್ನ ತಯಾರುಪಡಿಸಿದ್ದಾರೆ. ಅದ್ರ ಜೊತೆಗೆ ನಿಮ್ಮ ಒಂದು ಆಹಾರ ಪದ್ಧತಿ ಆಗಿರ್ಬೋದು, ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸಹಕಾರಿ ಆಗತ್ತೆ ಅನ್ನುವಂಥದ್ದನ್ನ ಅವರು ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ವಾಟ್ಸ್ ಯುವರ್ ಗುಡ್ ನೇಮ್? Karthik sir. ಯುವರ್ ಏಜ್? 32. ಫ್ರಮ್ ವಿಚ್ ಪ್ಲೇಸ್ ಯು ಆರ್? Bangalore. ವಾಟ್ ಯು ಆರ್ ಡೂಯಿಂಗ್? Working ವರ್ಕಿಂಗ್ ಇನ್ in private office. private office. Yes, sir. You are engineer or doctor? Engineer. Okay. Tell me about your experience on multiple issues. Now almost it has wiped out in 3 months. What are all the issues you had? Actually, when I came here, I have the pancreatic issue and it's a diabetes also. So What was the HbA1c at that time when you came over here? 10. 10. Now it is 6.90. Wonderful. So 3 months of treatment. after. So what was the issues, health issues that time before taking the So treatment? taking pancreatic issue and iron stool it will become. Mm. And then HbA1c is there. Then thyroid issue is there. Mm. One more thing, the cholesterol also, BP also is there. Mm. Now it is BP is reduced, and then cholesterol also reduced, and the HbA1c also reduced. So when it taking the treatment 10.90 something here, but after 3 months here it is 6.90. Now this month, then pancreatic is also stomach pain is gone. Gone. Yeah. Stomach pain, since how many years it was there? 4 years. 4 years. Yes. What doctors used to tell? They said that this is lifetime treatment. There is we have the life thread also, so you need to take care of the every month treatment in lifelong. But now I came here, the Ravi sir said only 2-3 months it will be go, but it's the treatment. Anyway, today is at 12:24. So it's a beautiful this thing. Yes, sir. So now you tell me, how do you feel after taking this Miracle Drinks New Ayurveda treatment? Even my life, From the bottom of the heart, you tell. even I'm thinking my life will be safe. Excellent. Beautiful. Thanks, Sapra. Thank you very much. Thank you.